ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಇಂದು ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ 9 ಗಂಟೆಗೆ ಸಚಿವರುಗಳಿಗೆ ಉಪಹಾರ ಕೂಟವನ್ನು ಏರ್ಪಡಿಸಿದ್ದಾರೆ. ಉಪಹಾರ ಸಭೆಯಲ್ಲಿ ಸಂಪುಟ ಸಹೋದ್ಯೋಗಿಗಳಿಗೆ ರಾಜೀನಾಮೆ ವಿಚಾರವನ್ನು ತಿಳಿಸಲಿದ್ದಾರೆ. ಉಪಹಾರ ಸಭೆ ಬಳಿಕ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯನ್ನು ನಡೆಸುತ್ತಾರೆ. ಇದಾದ ಬಳಿಕ ಮಧ್ಯಾಹ್ನ 3 ಗಂಟೆಗೆ ಲೋಕಭವನದಲ್ಲಿ ಗವರ್ನರ್ ಭೇಟಿಯಾಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಇಂದು ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲಿದ್ದಾರೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದ್ದು ನೂತನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೆ. ದೆಹಲಿಯಲ್ಲಿದ್ದ ಡಿಸಿಎಂ ಡಿಕೆಶಿ ನಿನ್ನೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ವಿಮಾನ ನಿಲ್ದಾಣದಿಂದ ಸರ್ಕಾರಿ ವಾಹನ ಬಿಟ್ಟು ಖಾಸಗಿ ಕಾರ್ನಲ್ಲೇ ಡಿಕೆಶಿ ತಮ್ಮ ನಿವಾಸಕ್ಕೆ ಆಗಮಿಸಿದ್ರು. ಡಿಕೆಶಿ ಮನೆಗೆ ಆಗಮಿಸ್ತಾ ಇದ್ದಂತೆ ಡಿಕೆ ಸುರೇಶ್ ಕೂಡ ಅಣ್ಣನ ಭೇಟಿಗೆ ಆಗಮಿಸಿದ್ರು. ಇನ್ನು ಡಿಕೆಶಿ ನಿವಾಸಕ್ಕೆ ಶೃಂಗೇರಿ ಶಾಸಕ ರಾಜೇಗೌಡ, ಮದ್ದೂರು ಶಾಸಕ ಕದಲೂರು ಉದಯ್ ಕೂಡ ಡಿಕೆ ನಿವಾಸಕ್ಕೆ ಆಗಮಿಸಿ ಚರ್ಚೆ ನಡೆಸಿದ್ರು. ಡಿಸಿಎಂ ಡಿಕೆಶಿ ಗುರೂಜಿ ಕಾಲಜ್ಞಾನಿ ವಿಜಯ್ ರಾಜ್ ಗುರೂಜಿ ಅವರನ್ನ ಮನೆಗೆ ಕರೆಸಿಕೊಂಡಿದ್ದಾರೆ, ಚರ್ಚೆ ನಡೆಸಿದ್ದಾರೆ. ಪ್ರಮಾಣ ವಚನದ ದಿನ ಮುಹೂರ್ತದ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ನಾಯಕತ್ವ ಬದಲಾವಣೆ ಜಟಾಪಟಿ ಮಧ್ಯೆ ಸಿದ್ದರಾಮಯ್ಯ ರಾಜೀನಾಮೆಗೆ ಮುಂದಾಗಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಿಎಂ ಕಾವೇರಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಕಾವೇರಿ ನಿವಾಸದಲ್ಲಿ ಸಿಎಂ ಆಪ್ತ ಸಚಿವರು ಶಾಸಕರ ಜೊತೆಗೆ 1 ಗಂಟೆಗೂ ಹೆಚ್ಚು ಕಾಲ ಸಿಎಂ ಸಿದ್ದರಾಮಯ್ಯ ಜೊತೆಯೂ ಚರ್ಚೆ ನಡೆಸಿದ್ದಾರೆ. ಹೈಕಮಾಂಡ್ ಆದೇಶ, ಪಕ್ಷದ ಹಿತದೃಷ್ಟಿಯ ಬಗ್ಗೆ ಸಿಎಂ ಜೊತೆ ಸುರ್ಜೇವಾಲಾ ಚರ್ಚೆಯನ್ನು ನಡೆಸಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗಿತ್ತು. ಆದರೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ದಿಢೀರ್ ಅಂತ ಮುಂಬೈಗೆ ತೆರಳಿದ್ದಾರೆ. ಸಂಬಂಧಿಕರ ಅನಾರೋಗ್ಯ ಹಿನ್ನೆಲೆ ಮುಂಬೈ ಮೂಲಕ ಇಂಧೋರ್ಗೆ ತೆರಳಿದ್ದಾರೆ ಎನ್ನಲಾಗಿದೆ. ಸಿಎಂ ಭೇಟಿಗೆ ರಾಜ್ಯಪಾಲರು ಬೆಳಗ್ಗೆ 11:30ಕ್ಕೆ ಹಾಗೂ ಮಧ್ಯಾಹ್ನ 3 ಗಂಟೆಗೆ ಟೈಮ್ ಕೊಟ್ಟಿದ್ರು. ಆದರೆ ಇದೀಗ ರಾಜ್ಯಪಾಲರು ಇಂಧೋರ್ ತೆರಳಿದ್ದು ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಸಿಎಂ ಲೋಕಭವನಕ್ಕೆ ತೆರಳುತ್ತಾರಾ ಕಾದ್ ನೋಡಬೇಕು. ಸಿಎಂ ಸಿದ್ದರಾಮಯ್ಯ ತಮ್ಮ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಅನ್ನು ಮಾಡಿದ್ದಾರೆ. ರಾಜೀನಾಮೆ ವಿಚಾರದ ಮಧ್ಯೆ ಗ್ಯಾರಂಟಿಗಳ ನೆನಪನ್ನು ಮಾಡಿಕೊಂಡಿದ್ದಾರೆ. ಸರ್ಕಾರದ 5 ಗ್ಯಾರಂಟಿಗಳ ಸಾಧನೆ ಬಗ್ಗೆ ಉಲ್ಲೇಖ ಆಗಿರೋದು. ಸರ್ಕಾರದ ಪ್ರತಿಯೊಂದು ಶ್ರೇಯವನ್ನ ಕನ್ನಡಿಗನಿಗೆ ಅರ್ಪಿಸುತ್ತೀನಿ. ಕೊಟ್ಟ ಮಾತಿಗೆ ನುಡಿದಂತೆ ನಡೆದ ಬದ್ಧತೆ ನಮಗಿದೆ. 5 ಗ್ಯಾರಂಟಿ ಜಾರಿ ಮಾಡಿ ಪ್ರತಿ ಮನೆಗೂ ತಲುಪಿಸಿದ್ದೀವಿ. ಅನ್ನಭಾಗ್ಯ ಯೋಜನೆಯಿಂದ ಕೋಟ್ಯಾಂತರ ಕುಟುಂಬಕ್ಕೆ ಆಹಾರ ಭದ್ರತೆ ದೊರೆತಿದೆ. 4.26 ಕೋಟಿ ಪಡಿತದಾರರು 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಿದ್ದಾರೆ ಅಂತ ಸಿಎಂ ತಿಳಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತುಂಬಾನೇ ಕೂಲ್ ಆಗಿದ್ದಾರೆ. ನಿನ್ನೆ ಜಾತಿ ಸಮೀಕ್ಷೆ ವರದಿ ಸ್ವೀಕರಿಸಿದ್ದಾರೆ. ವಿಧಾನಸೌಧಕ್ಕೆ ಆಗಮಿಸಿದ ಸಿದ್ದರಾಮಯ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಅವರು ಸಲ್ಲಿಸಿರುವಂತಹ ವರದಿಯನ್ನು ಸ್ವೀಕರಿಸಿದ್ರು. ವರದಿಯಲ್ಲಿನ ಜಾತಿವಾರು ಅಂಕಿಅಂಶ ಬಹಿರಂಗವಾಗಿದೆ. ಮುಸ್ಲಿಮರು 75ರಿಂದ 80 ಲಕ್ಷ, ವೀರಶೈವ ಲಿಂಗಾಯತರು 60ರಿಂದ 65 ಲಕ್ಷ, ಒಕ್ಕಲಿಗರು 55ರಿಂದ 60 ಲಕ್ಷ, ಕುರುಬರು 40ರಿಂದ 45 ಲಕ್ಷ ಜನ ಇದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿ ಸ್ಥಾನದಿಂದ ಪದತ್ಯಾಗ ಮಾಡುವುದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿದ್ದಾರೆ. ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಸಿಎಂ ವಿಧಾನಸೌಧಕ್ಕೆ ಬಂದಾಗ ಸಿಎಂ ಎದುರು ಕಚೇರಿ ಸಿಬ್ಬಂದಿ ಕಣ್ಣೀರು ಹಾಕಿದ್ದಾರೆ. ಸಿದ್ದರಾಮಯ್ಯ ವಿಧಾನಸೌಧದಿಂದ ಹೊರಗೆ ಹೋಗುವಾಗ ಟಾಟಾ ಮಾಡಿ ಕಳಿಸಿಕೊಂಡಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಸಾಧ್ಯತೆ ಇದೆ. ಈ ಹಿನ್ನೆಲೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ಅಂತ ಅಭಿಮಾನಿಗಳು ಆಗ್ರಹಿಸುತ್ತಿದ್ದಾರೆ. ನಿನ್ನೆ ಸಂಜೆ ಗೃಹ ಕಚೇರಿ ಕೃಷ್ಣಾ ಬಳಿ ಸೇರಿದ್ದ ಅಭಿಮಾನಿಗಳು ಸಿದ್ದರಾಮಯ್ಯ ಪರ ಘೋಷಣೆಗಳನ್ನು ಕೂಗಿದ್ದಾರೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅಂತ ಸಿದ್ದು ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯ ಈ ಅವಧಿಗೆ ಮುಂದುವರಿಲಿ, ಬೇಕಿದ್ರೆ ಮುಂದಿನ ಅವಧಿಗೆ ಡಿಕೆಶಿ ಅವರನ್ನ ಸಿಎಂ ಮಾಡಲಿ ಅಂತ ಸಿದ್ದರಾಮಯ್ಯ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ಕಾಂಗ್ರೆಸ್ ಗೆಲ್ಲೋದಿಲ್ಲ ಅಂತ ಕಾರ್ಯಕರ್ತರು ಅಭಿಪ್ರಾಯ ಪಡ್ತಿದ್ದಾರೆ. ಏನಿಲ್ಲ ಸರ್, ಡಿಕೆ ಶಿವಕುಮಾರ್ ಬೇರೆ ಯಾರು ಅಲ್ಲ ಸರ್, ಅವರು ನಮ್ಮ ಕಾಂಗ್ರೆಸ್ ಲೀಡ್ರೆ, ದುಡಿದಿದ್ದಾರೆ, ಚೆನ್ನಾಗಿದ್ದಾರೆ. ನಮ್ಮ ಪ್ರಕಾರ ನಮ್ಮ ಸಾಹೇಬರು
ಯಾವುದೇ ಕಾರಣಕ್ಕೂ ಒಂದು ಏನು ಇವತ್ತಿನವರೆಗೂ ಒಂದು ಕಪ್ಪು ಚುಕ್ಕಿ ಇಲ್ಲ ಸರ್. ನಮ್ಮ ಪ್ರಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇನ್ನು 2 ವರ್ಷ ಅವಧಿಯಲ್ಲಿ ಪೂರ್ಣಾವಧಿ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ನಾಯಕ ಅಂದ್ಬಿಟ್ಟು ಸರ್ ಇವತ್ತು ಬೆಳಗ್ಗೆನೆ ಆ ಥರ ಸೂಸೈಡ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟಿರೋ ನಾವು ಏನು ಬೇಡ, ಇನ್ನೂ ಟೈಮ್ ಇದೆ, ಇನ್ನೂ ನೋಡೋಣ ಅಂದ್ಬಿಟ್ಟು ಇಷ್ಟೊತ್ತು ಗಂಟೆ ಕಾದಿದೆ ಸರ್. ಇವಾಗ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಅಡ್ಮಿಟ್ ಏನು ಇದು ಮಾಡಿಲ್ಲ ಸರ್. ಅಷ್ಟೊತ್ತು ನಾವು ಆತ್ಮಹತ್ಯೆ ಮಾಡಿ ಇದು ಮಾಡ್ಕೊಂಡಿದ್ರೆ ನೆನೆ ಏನ್ ತಗೊಳಕ್ ಆಯ್ತಲ್ಲ ಸರ್. ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಸುದ್ದಿ ಕೇಳಿ ಆತಂಕ ಪಟ್ಕೊಂಡು ಅಸ್ವಸ್ಥರಾಗಿದ್ದಾರೆ ಸರ್. ಸುದ್ದಿ ಕೇಳಿ ಆಗಿ ಹೃದಯಘಾತ ಆಗಿ ಇದಕ್ಕೆ ಹಿಂಗ ಇದು ಮಾಡ್ಬಿಟ್ರೆ ಹಾಗೆ ನಾವೆಲ್ಲ ಸೇರ್ಕೊಂಡು ಅವ್ರದೆಲ್ಲ ಇಲ್ಲೇ ಅದನ್ನೇ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಿ ಇನ್ನೂ 2 ವರ್ಷ ಒಳ್ಳೆ ಆಡಳಿತ ಕೊಟ್ಟವ್ರೆ, ಒಳ್ಳೆ ಜನಪರ ಕೆಲಸಗಳು ಮಾಡಿದ್ದಾರೆ, ಮತ್ತೆ ಇದೆಲ್ಲ ಮಾಡಿದ್ದಾರೆ, ಭಾಗ್ಯಗಳ ಸರ್ದಾರ ಆಗಿದ್ದಾರೆ, ಜನಪರ ಸರ್ಕಾರಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಇನ್ನೂ 2 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಇಡೀ ಕರ್ನಾಟಕ ಜನದ ಆಸೆ ಆಗಿದೆ. ಮಹದೇವಪ್ಪ ನಿವಾಸದಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಬಳಿಕ ನ್ಯೂಸ್ 18ಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ನಿರ್ಧಾರ ಅಂತಿಮ ಆಗಿಲ್ಲ. ಸಿಎಂ ಬ್ರೇಕ್ಫಾಸ್ಟ್ ಸಭೆ ಬಳಿಕ ಎಲ್ಲವೂ ಗೊತ್ತಾಗಲಿದೆ. ಸಿಎಂ ಸಿದ್ದರಾಮಯ್ಯ ಅವರೇ ಎಲ್ಲವನ್ನ ಹೇಳ್ತಾರೆ ಅಂತಂದ್ರು. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮಾತನಾಡ್ತೀನಿ ಸರ್. ಡೆಲ್ಲಿಗೆ ಹೋಗಿದ್ರಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೀವು ಬಯಕೆ ವ್ಯಕ್ತಪಡಿಸಿದ್ರಿ. ಗುಡ್ ನ್ಯೂಸ್ ಸಿಕ್ಕಿದೆಯಾ ಸರ್? ಇರಲಿಲ್ಲ, ಇನ್ನೂ ಚರ್ಚೆ ಆಗಬೇಕಿಲ್ಲ, ಪ್ರಾರಂಭ ಆಗೋದು ಗೊತ್ತಿಲ್ಲ. ಮೊದಲನೇ ಹಂತ ಮುಗಿಬೇಕು, ಆಮೇಲೆ 2-3 ಹಂತ ಪ್ರಾರಂಭ ಆಗುತ್ತೆ. ಅದು ನೋಡೋಣ, ಏನಾಗ್ತಿಲ್ಲ. CM ಅವ್ರ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗ್ತದೆ ಅದ್ರ ಮೇಲೆ ಮುಂದೆ ಡೆವಲಪ್ಮೆಂಟ್ಸ್. CM ರಾಜೀನಾಮೆಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರ ಆಪ್ತ ಸಚಿವರೆಲ್ಲ ಇವತ್ತು ಇದು ಮೀಟಿಂಗ್ ಮಾಡಿದ್ರು, ಶಾಸಕರುಗಳೆಲ್ಲ ನೀವು ರಾಜೀನಾಮೆಯನ್ನು ಕೊಡಬೇಡಿ ಅಂತ ಹೇಳಿದ್ದಾರೆ. ಅದು ಅಧಿಕೃತವಾಗಿಲ್ಲ, ಅವರಿಂದ ಹೇಳಬೇಕಲ್ಲ. ವಾಪ ಇದೆ, ನಾಳೆ ಅಂತಿಮವಾಗಿ ಅವರೇ ಅದನ್ನೇ ಬಹಿರಂಗ ಪಡಿಸ್ತಾರೆ. ಆವಾಗ ಅದಕ್ಕೆ ಮುಂದೆ ಯಾವ ದಾರಿಯಲ್ಲಿ ಚರ್ಚೆ ಮಾಡಬೇಕು, ಹೋಗ್ಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ. ಸರ್, ಒಂದು ವೇಳೆ CM ಸಿದ್ದರಾಮಯ್ಯನವರ ರಾಜೀನಾಮೆ ಆದರೆ ಅದನ್ನು ನೀವು ಒಪ್ಕೊಳ್ತೀರಾ ಸರ್ ಈ ಹಂತದಲ್ಲಿ? ಹೈಕಮಾಂಡ್ ಹೇಳಿದ್ರೆ ಒಪ್ಪಲೇಬೇಕು, ಅದೇ ಪ್ರಶ್ನೆ ಇಲ್ಲ. ಹೈಕಮಾಂಡೇ ನಮ್ಮ ಪಕ್ಷ, ನಮ್ಮ ಅಂತಿಮ. ಈಗಾಗಲೇ ಸಿದ್ದರಾಮಯ್ಯವರು ಅದನ್ನು ಸ್ಪಷ್ಟಪಡಿಸಿದ್ರೆ ನಾವು ಕೂಡ ಹೇಳಿದ್ದೀವಿ. ಅವರ ಮೀಟಿಂಗ್ ಕಾಯ್ಬೇಕಷ್ಟೇ. ಇಷ್ಟು ದಿನದ ಈ 3 ವರ್ಷಗಳ ಗೊಂದಲಕ್ಕೆ ತೆರೆ ಬೀಳುತ್ತೆ ಸರ್? ಬೀಳಲೇಬೇಕು. ಮೋಸ್ಟ್ಲಿ ಅಂತಿಮವಾಗಿ ಒಂದು ಯಾವ್ದಾದ್ರು ನಿರ್ಧಾರ ಬರ್ತಾರೆ ಸರ್. ಈಗ KPCC ಅಧ್ಯಕ್ಷ ಸ್ಥಾನದ್ದೇ ಕ್ಯೂರಿಯಾಸಿಟಿ ಸರ್, ತಮ್ಗೇನಾದರೂ ಅಂತ ಸುಳಿವು ಸಿಕ್ಕಿದೆ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಎಲ್ಲರೂ ಕೂಡ ಭೇಟಿ ಮಾಡಿದ್ರಿ. ಇಲ್ಲ, ಅದು ಇನ್ನೂ ಚರ್ಚೆ ಇಲ್ಲ. ಇದಾದ್ಮೇಲೆ ಇದು ಮುಂದಿನ ಹೇಳಿದ್ರಲ್ಲ ನಡೆಯ ನಂತರ ಅದ್ರ ಬಗ್ಗೆ ಚರ್ಚೆ ಪ್ರಾರಂಭ. ಇನ್ನೂ ಯಾವುದೂ ಚರ್ಚೆ ಇಲ್ಲ. ಈ ಓವರ್ ಆಲ್ ಈ ಒಂದು ಡೆಲ್ಲಿಯ ಒಂದು ಸಂದೇಶ ಏನು ಸಿಕ್ತು ಸರ್? ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ನೀವು ಕೂಡ ಭೇಟಿಯಾಗಿದ್ರಿ. ಇಲ್ಲ, ನಾವ್ಯಾರು ಭೇಟಿಯಾಗಿಲ್ಲ. CM ಮಾತ್ರ ಭೇಟಿಯಾಗಿದ್ದಾರೆ. ಸೊ ಅವ್ರು ಚರ್ಚೆ ಮಾಡಿದ್ದಾರೆ, ಅವ್ರಿಗೆ ಸಂದೇಶ ಕೊಟ್ಟಿದ್ದಾರೆ. ಅದು ಏನಂತ ಗೊತ್ತಿಲ್ಲ, ಅವಾಗ ಕೇಳಿ ನಾನು ಭಾಗವಹಿಸ್ತೀನಿ ಮೀಟಿಂಗಲ್ಲಿ. ಸೊ ಇದಿಷ್ಟು CM ಆಪ್ತ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮ್ರಾಮನ್ ರಾಯ್ಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಾಯಕತ್ವ ಬದಲಾವಣೆ ಜಟಾಪಟಿ ಮಧ್ಯೆ ಸಿದ್ದರಾಮಯ್ಯ ರಾಜೀನಾಮೆಗೆ ಮುಂದಾಗಿದ್ದಾರೆ. ಈ ಮಧ್ಯೆ ಸಿಎಂ ನಿವಾಸಕ್ಕೆ ಆಪ್ತ ಸಚಿವರು ಬಂದು ಚರ್ಚೆ ಮಾಡಿದ್ದಾರೆ. ಸಿಎಂ ಕಾವೇರಿ ನಿವಾಸಕ್ಕೆ ಸಚಿವ HC ಮಹದೇವಪ್ಪ, ಜಮೀರ್ ಅಹಮದ್, MB ಪಾಟೀಲ್, RB ತಿಮ್ಮಾಪುರ್, ನಜೀರ್ ಅಹಮದ್ ಆಗಮಿಸಿ ಸಿಎಂ ಜೊತೆ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆ ಮಾಡಿದ್ರು. ರಾಜೀನಾಮೆಗೆ ಸ್ವಲ್ಪ ಕಾಲಾವಕಾಶ ತಗೊಳ್ಳಿ, ಇಲಾಖೆಗಳಲ್ಲಿ ಕೆಲಸಗಳು ಬಾಕಿ ಇದೆ, ಅನುದಾನದ ಆದೇಶಗಳನ್ನು ಕ್ಲಿಯರ್ ಮಾಡಬೇಕು. ಹೀಗಾಗಿ ನೀವು ರಾಜೀನಾಮೆ ಕೊಟ್ಟರೆ ಆ ಕೆಲಸಗಳು ಇತ್ಯರ್ಥ ಆಗಲ್ಲ. ಹೀಗಾಗಿ ಹೈಕಮಾಂಡ್ ಬಳಿ 2 ತಿಂಗಳು ಅವಕಾಶ ಕೇಳಿ ಅಂತ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಈ ಬಗ್ಗೆ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಠಣ್ ಪ್ರತಿಕ್ರಿಯೆ ಕೊಟ್ಟಿದ್ದು, ನನಗಿರುವ ಮಾಹಿತಿ ಪ್ರಕಾರ ಇವತ್ತು ಮಧ್ಯಾಹ್ನ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತ ಇದೆ. DK ಶಿವಕುಮಾರ್ ಅವರಿಗೆ ಅವಕಾಶ ಸಿಗಬಹುದು. CLP ಮೀಟಿಂಗ್ ಕರೆದಾಗ ಹೋಗ್ತೀವಿ ಅಂತಂದ್ರು. ಅದಕ್ಕೆ ತಿಳಿದಂತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ 3 ಗಂಟೆ ಮೇಲೆ ಹೋಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. CLP ಸಭೆ ಕರೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳಾಗಲಿ, ಸುರ್ಜೇವಾಲಾಗಲಿ, ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ನಮಗಿನ್ನೂ ಏನು ಇಂಟಿಮೇಷನ್ ಕೊಟ್ಟಿಲ್ಲ. ಹೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. CLPಗೆ ಎಲ್ಲರಿಗೂ ಫೋನ್ ಮಾಡಿ CLP MLAಗಳಿಗೆ ತಿಳಿಸ್ತೀವಿ. ಯಾರಿಗೂ ನಿರೀಕ್ಷಿಸಿಲ್ಲ, ಅನಿರೀಕ್ಷಿತವಾಗಿ ಆಗಿರೋ ಡೆವಲಪ್ಮೆಂಟ್ ಇವೆಲ್ಲ. ಅದಕ್ಕೆ ತಿಳಿದಂತೆ ಸಿದ್ದರಾಮಯ್ಯಗೆ ರಾಜೀನಾಮೆ ನೀಡಲು ಹೈಕಮಾಂಡ್ ಸೂಚನೆ ನೀಡುತ್ತಾ ಇದ್ದಂತೆ DKಶಿ ಟೀಮ್ ಹ್ಯಾಪಿಯಾಗಿದೆ. DKಶಿ ಪಾಳ್ಯದಲ್ಲಿ ಗುರುತಿಸಿಕೊಂಡಿದ್ದ ಶಾಸಕ ಇಕ್ಬಾಲ್ ಹುಸೇನ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿರುವಂತಹ ಅವರು, ಭಗವಂತನ ದಯೆಯಿಂದ ಒಳ್ಳೆಯ ಗಳಿಗೆ ಕೂಡಿ ಬಂದಿದೆ ಅಂತ ಹರ್ಷವನ್ನು ವ್ಯಕ್ತಪಡಿಸಿದರು. ಒಳ್ಳೆ ಗಳಿಗೆ ಒಳಗೆ ಕಾಲ ಕೂಡು ಬಂದಿದೆ. ನಮ್ಮ ನಾಯಕರಿಗೆ ನಾವೆಲ್ಲ ಏನು ಇಡೀ ರಾಜ್ಯದ
ಜನರು, ನಾಯಕರು, ಮುಖಂಡಗಳು, ಕಾರ್ಯಕರ್ತರು ಏನು ಬಯಸ್ತಾ ಇದ್ರು ಭಗವಂತ ಇವತ್ತು ನೆರವೇರಿಸಿದ್ದಾನೆ. ಅವನಿಗೆ ಒಂದು ಕೋಟಿ 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 ನಮಸ್ಕಾರ. ದೆಹಲಿಯಲ್ಲಿ ಏನ್ ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ನಾವು ಅವರ ಬಣ ಇವರ ಬಣ ಅಂತ ಏನೂ ಇಲ್ಲ. ಸಿದ್ದರಾಮಯ್ಯ ಮುಂದುವರಿಯುವುದಾದ್ರೆ ನಮ್ಮ ತಕರಾರಿಲ್ಲ. ಸಿದ್ದರಾಮಯ್ಯ ಅವರನ್ನ ತೆಗೆದು ಡಿಕೆಶಿಯನ್ನ ಮಾಡಿ ಅಂತ ನಾವು ಹೇಳಲ್ಲ. CLP ಬಗ್ಗೆ ಯಾವ ಮೆಸೇಜ್ ಬಂದಿಲ್ಲ ಅಂತ ಅಂದ್ರು. ನಾವು ಹೇಳ್ತಾ ಇರೋದು ನಾವು ಅವ್ರ ಬಣ ಇವ್ರ ಬಣ ಅಂತಕ್ಕಂಥದ್ದಲ್ಲ, ನಾವು ಕಾಂಗ್ರೆಸ್ ಬಣ. ಅದರಲ್ಲಿ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ದರು, ಭಾಳ ವರ್ಷಗಳು ಕೂಡ ಒಳ್ಳೆ ಸರ್ಕಾರನೂ ಕೂಡ ಕೊಟ್ಟಿದ್ದಾರೆ. ಬಹುಶಃ ಅವ್ರು ಮುಂದುವರಿಯೋದಾದರೆ ನಮ್ಮದೇನು ತಕರಾರಿಲ್ಲ. ಅವ್ರು ಬೇಡ ಅಂದ ದಿವಸ ನೆಕ್ಸ್ಟ್ ಆಗಬೇಕಾಗಿರೋದು ನಮ್ಮ DCM ಮುಖ್ಯಮಂತ್ರಿಗಳು ಆಗಬೇಕು ಅಂತ ನಮ್ಮ ವಾದ ಅಷ್ಟೇ. ನಾಳೆ ಸಿದ್ದರಾಮಣ್ಣ ತೆಗೆದುಬಿಟ್ಟು ಇವ್ರನ್ನ ಮಾಡಿ ಅಂತ ನಮ್ಮ ವಾದ ಇಲ್ಲ. ಅದರಲ್ಲಿ ಇಲ್ಲ, ಇದುವರೆಗೂ ಯಾವುದೂ ಮೆಸೇಜ್ ಇಲ್ಲ ನಮಗೆ. ಇದುವರೆಗೂ ಯಾರು ಕೂಡ ಫೋನು ಮಾಡಿಲ್ಲ, ಏನು ಮೆಸೇಜು ಕೂಡ ಇಲ್ಲ. ಇನ್ನು ಸಿಎಂ ರಾಜೀನಾಮೆ ವಿಚಾರವಾಗಿ ಟಿಬಿ ಜಯಚಂದ್ರ ಮಾತನಾಡಿದ್ದು, ದೆಹಲಿಯಲ್ಲಿ ಸಿಎಂ DCM ಜೊತೆ ಕಾಂಗ್ರೆಸ್ ವರಿಷ್ಠರ ಸಭೆ ಆಗಿದೆ. ಸಭೆಯಲ್ಲಿ ಏನ್ ನಡೆದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಗೊಂದಲಕ್ಕೆ ತೆರೆ ಬೀಳತ್ತೆ ಅಂತಂದ್ರು. DK ಶಿವಕುಮಾರ್ ಸಿಎಂ ಆಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ರಂಭಾಪುರಿ ಸ್ವಾಮೀಜಿ DKಶಿ ಸಿಎಂ ಆಗಬೇಕು ಅಂತ ಅಭಿಲಾಷೆ ಬಿಚ್ಚಿಟ್ಟಿದ್ರು. ಈ ವಿಚಾರವಾಗಿ ರಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಮನಗರದಲ್ಲಿ ನಾವು ಹೋದಾಗ DKಶಿ ಸಿಎಂ ಆಗಬೇಕು ಅಂತ ಹೇಳಿದ್ವಿ. ಈಗ ಆ ಮಾತು ಸತ್ಯ ಆಗ್ತಾ ಇದೆ. ಸಿಎಂ ವಿಚಾರವಾಗಿ ಆ ಪಕ್ಷದ ರಾಷ್ಟ್ರೀಯ ನಾಯಕರು ಉತ್ತಮವಾದ ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರು. ಅಧಿಕಾರ ಹಂಚಿಕೆ ಎರಡೂವರೆ ವರ್ಷ ಏನು ಪೂರ್ವದಲ್ಲಿ ನಿಗದಿಯಾಗಿತ್ತು, ಆ ನಿಗದಿ ಪ್ರಕಾರ ಇವತ್ತು ಸಿದ್ದರಾಮಯ್ಯನವರು ತ್ಯಾಗ ಮಾಡಿರುವಂಥದ್ದು ಮತ್ತು ಆ ಸ್ಥಾನಕ್ಕೆ DK ಶಿವಕುಮಾರ್ ಅವರನ್ನು ಹೈಕಮಾಂಡ್ ಆಯ್ಕೆ ಮಾಡಿರುವಂಥದ್ದು ಸಮಂಜಸವಾಗಿದೆ. ನಾವು ರಾಮನಗರ ಜಿಲ್ಲೆಯಲ್ಲಿ ಹೋದಾಗ ಅವರು ಇಲ್ಲಿ ಬಂದಾಗ ನಾವು ಈ ಮಾತು ಹೇಳಿದ್ವಿ. ಅದೀಗ ಅದು ಸತ್ಯವಾಗಿ ಪರಿಣಮಿಸಿದೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ಮುನ್ನೆಲೆಗೆ ಬಂದ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅಹ್ಮದ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಿ ಅನ್ನೋ ಬೇಡಿಕೆ ಹೆಚ್ಚಾಗ್ತಿದೆ. ಹಾವೇರಿಯ ಶಿಗ್ಗಾವಿಯಲ್ಲಿ ಹೆಸ್ಕಾಂ ಅಧ್ಯಕ್ಷ ಜಂಪೀರ್ ಖಾದ್ರಿ ಜಮೀರ್ ಅಹ್ಮದ್ ಪರ ಬ್ಯಾಟಿಂಗ್ ಬೀಸಿದ್ರು. ಜಮೀರ್ ಅಹ್ಮದ್ DCM ಆದ್ರೆ ಮೊದಲು ಖುಷಿ ಪಡುವವನೇ ನಾನು. DCM ಹುದ್ದೆಗೆ ಜಮೀರ್ ಅಹ್ಮದ್ ಅರ್ಹ ನಾಯಕ. ಇದರ ಜೊತೆಗೆ ಸತೀಶ್ ಜಾರಕಿಹೊಳಿ KPCC ಅಧ್ಯಕ್ಷರಾಗಬೇಕು. ಆದ್ದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭ ಆಗಲಿದೆ ಅಂತಂದ್ರು. ಜಮೀರ್ ಅಹ್ಮದ್ ಸಾಹೇಬರು ಒಬ್ಬ ಪ್ರಶ್ನಾತೀತ ನಾಯಕರು ಅವರು ರಾಜ್ಯದಲ್ಲಿ. ಅಲ್ಪಸಂಖ್ಯಾತರಿಗೆ ಅಷ್ಟಲ್ಲ, ಎಲ್ಲ ಸಮಾಜದವರು ಅವರಿಗೆ ಪ್ರೀತಿ ಮಾಡ್ತಾರೆ. ಆಮೇಲೆ ಅವ್ರದ್ದು ಗುಣ ಹೆಂಗಿದೆ ಅಂದರೆ, ಯಾರ ಸಮಸ್ಯೆ ಇರಲಿ ಆ ಸಮಸ್ಯೆ ಸ್ಪಂದಿಸ್ತಾರೆ. ಭಾಳಷ್ಟು ಶೈಕ್ಷಣಿಕ ಶಿಕ್ಷಣ ಕ್ಷೇತ್ರದಲ್ಲಿ, ಸಾಮಾಜಿಕವಾಗಿ, ವೈಯಕ್ತಿಕವಾಗಿ ಭಾಳ ದೊಡ್ಡ ಅವ್ರದ್ದು ಒಂದು ಕೊಡುಗೆ ಇದೆ ಈ ರಾಜ್ಯದ ಜನರಿಗೆ, ಬಡವರಿಗೆ. ಹಾಗಾಗಿ ಅವರು ಉಪಮುಖ್ಯಮಂತ್ರಿ ಆದರೆ ಮೊದಲು ಸಂತೋಷ ಪಡೋರು ನಾನೇ. ಹಾಗಾಗಿ ಅವರು ಅರ್ಹರಿದ್ದಾರೆ, ಅವರಿಗೆ ಉಪಮುಖ್ಯಮಂತ್ರಿ ಮಾಡಿದೆ. ಸಿಎಂ ಬದಲಾವಣೆ ವಿಚಾರವಾಗಿ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಿಯಾಕ್ಷನ್ ಕೊಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಅವನತಿ ಆರಂಭ ಆಗಲಿದೆ. ಈ ಎಲ್ಲ ಬೆಳವಣಿಗೆಯನ್ನ ದೇಶದ ಜನ ಗಮನಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ನಂತರ ಮುಂದೆ ಸಿಎಂ ಯಾರಾಗ್ತಾರೆ ಅನ್ನೋದು ತಿಳಿದಿಲ್ಲ. ಆದರೆ ಯಾರೇ ಆದರೂ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ MLC CT ರವಿ, ಛಲವಾದಿ ನಾರಾಯಣಸ್ವಾಮಿ, ಶೋಭಾ ಕರಂದ್ಲಾಜೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷದಲ್ಲಿ ಉತ್ತಮ ಆಡಳಿತವನ್ನ ಕೊಡೋದ್ರಲ್ಲಿ ವಿಫಲ ಆಗಿದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡೇ ಇವತ್ತು ಅನುಮೋದಿಸಿದೆ. ಕೊನೆಗೂ ಮುಖ್ಯಮಂತ್ರಿ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನೋ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ. ಇದು ಸ್ಪಷ್ಟವಾಗಿ ಮುನ್ಸೂಚನೆ ಅಂತ ಹೇಳೋದಕ್ಕೆ ನಾನು ಇಚ್ಛಪಡ್ತೇನೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಯಾರೇ ಮುಖ್ಯಮಂತ್ರಿ ಆದರೂ ಸಹ ರಾಜ್ಯದ ಆಡಳಿತದಲ್ಲಿ ಯಾವ ರೀತಿ ಗೊಂದಲಗಳು ಆಗ್ತದೆ ನೀವೇ ನೋಡಿ. ಅವಧಿ ಪೂರ್ವ ಚುನಾವಣೆ ರಾಜ್ಯದಲ್ಲಿ ಬಂದೇ ಬರ್ತದೆ. ನಿಮ್ಮ ಕುರ್ಚಿ ಜಗಳದಿಂದ ರಾಜ್ಯದ ಆಡಳಿತದ ಒಂದು ವ್ಯವಸ್ಥೆಗೆ ಗರ ಪಡೆದಿದೆ. ಕುರ್ಚಿ ಜಗಳ ಬಂದ್ ಮಾಡಿ. ನೀವು ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಪರಿಸ್ಥಿತಿಯನ್ನು ಬದಲಾಯಿಸ್ತೀರಿ ಅನ್ನುವಂಥ ವಿಶ್ವಾಸ ಇವತ್ತು ಉಳಿಸ್ಕೊಂಡಿಲ್ಲ. ನಿಮ್ಮ ಕರ್ನಾಟಕದ ಅಭಿವೃದ್ಧಿಯ ಯೋಜನೆಗಳೇನು ಹೇಳಿ ನಿಮ್ಮ ಹತ್ರ? ಯಾರು ಮುಖ್ಯಮಂತ್ರಿ ಆದ್ರೇನು? ಜನರಿಗೇನು ಬಂತು ಭಾಗ್ಯ? ಅವ್ರಿಗೆ ನಿಮಗೆ ಲಾಭ ಆಗ್ಬೋದು, ಜನರಿಗೇನು ಲಾಭ? ಅವ್ರು ಯಾರನ್ನಾರು ಮುಖ್ಯಮಂತ್ರಿ ಮಾಡಲಿ, ಆದರೆ ಮುಖ್ಯಮಂತ್ರಿ ಜಗಳನ ಭಾಳ ಬೇಗ ಬಗೆಹರಿಸಿ ಮತ್ತೆ ಜಗಳ ಆಡಬೇಡಿ. ಮತ್ತೆ ಜಗಳನ ಮುಂದುವರಿಸಿದ್ರೆ ಉಪ್ಪರಿಗೆ ಮೇಲೆ ಕೂರಿಸಿದ ಜನರೇ ತಿಪ್ಪೆಗೂ ಎಸಿತಾರೆ. ಈ ಆನೆ 24 ತಿಂಗಳುಗಳು ಬೇಕಂತೆ ಮರಿ ಹಾಕ್ಲಿಕ್ಕೆ. ಅದೇ ಬಹುಶಃ ದೊಡ್ಡ
ಇದು ಭವಿಷ್ಯ ಅದು ಮರಿ ಹಾಕ್ದಂಗೆ ಕಾಣ್ತದೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನಂದ್ರೆ, ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದ್ರೆ ಮಾಡ್ತೀವಿ ಅನ್ಕೊಂಡು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್. ಇದು ನೋವಿದೆ ನನಗೆ. ನಾವು ಮುಖ್ಯಮಂತ್ರಿ ಆಗ್ಬೇಕು, ಎಷ್ಟು ದಿನ ವಂಚನೆ ಮಾಡ್ತಿರೋ ಅಂತ ಕೇಳೋ ತಾಕತ್ ಯಾವಾಗಾದ್ರೂ ಇದ್ಯಾ? ಸಿದ್ದರಾಮಯ್ಯನವರು ಹಳೆಯ ಹುಲಿ, ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಅವ್ರು ರಾಜೀನಾಮೆ ಕೊಡುವ ತನಕೊಂಡು ರಾಜೀನಾಮೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಮತ್ತೆ ಇದು ಅವರ ಪಕ್ಷದ ಆಂತರಿಕ ವಿಚಾರ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅಥವಾ ನಾವು ಇದರಲ್ಲಿ ಮಾಡುವಂಥದ್ದು ಬಹಳ ಇಲ್ಲ. ನಾವು ಒಂದೇ ಹೇಳಬೇಕು, ನೀವು ಜನರ ಕೆಲಸ ಮಾಡೋದಕ್ಕೆ ನಿಮ್ಮನ್ನು 135 ಸೀಟ್ ಆಯ್ಕೆ ಮಾಡಿದ್ದಾರೆ. ಜನರ ಕೆಲಸ ಮಾಡಿ. ಜನರ ಕೆಲಸ ಮರೆತು ಬರೀ ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದೀರಿ. ಯಾರು ಯಾವ ಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಇದನ್ನೇ ಕಾದಾಟ ಮಾಡ್ತಾ ಇದ್ದೀರಿ. ಇದು ಬಿಟ್ಬಿಡಿ, ಜನರ ನೋವನ್ನು ಆಲಿಸಿ. ಸಿಎಂ ಸಿದ್ದರಾಮಯ್ಯ ಪದತ್ಯಾಗ ಮಾಡದಂತೆ ಆಗ್ರಹಿಸಿ ಬೆಂಬಲಿಗರಿಗಿಂದು ಪ್ರತಿಭಟನೆ ಮಾಡಲಿದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡದಂತೆ ಒತ್ತಾಯಿಸಿ ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಬೆಂಬಲಿಗರು ಹೋರಾಟವನ್ನು ನಡೆಸಲಿದ್ದಾರೆ. ನಗರದ ಸುಭಾಷ್ ವೃತ್ತದಲ್ಲಿ ಪ್ರತಿಭಟನೆಯಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಬೆಂಬಲಿಗರಿಂದ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಅಸಮಾಧಾನವೂ ವ್ಯಕ್ತವಾಗಿದೆ. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡದಿರುವಂತೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿಂದು ಪ್ರತಿಭಟನೆಗೆ ತೀರ್ಮಾನಿಸಲಾಗಿದೆ. ಅಹಿಂದ ಸಂಘಟನೆ ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಪ್ರತಿಭಟನೆ ನಡೆಸೋಕೆ ತೀರ್ಮಾನಿಸಲಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ವಿರೋಧಿಸಿ ಅಭಿಮಾನಿಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಇಂದು ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಕರ್ನಾಟಕ ಪ್ರದೇಶ ಕುರುಬಗೊಂಡ ಸಂಘದಿಂದ ಹೋರಾಟ ಕರೆ ನೀಡಿರುವುದು. ನಗರದ ಎಸ್ವಿಪಿ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯೂ ನಡೆಯಲಿದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಹೈಡ್ರಾಮಾ ಹಿನ್ನೆಲೆ ಮಂಡ್ಯದಲ್ಲಿ ಪ್ರಗತಿಪರರು ಮತ್ತು ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆದಿದೆ. ದಲಿತರನ್ನು ಸಿಎಂ ಮಾಡುವಂತೆ ಒತ್ತಾಯಿಸಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ದಲಿತ ಸಂಘಟನೆಗಳು ಪಂಜಿನ ಮೆರವಣಿಗೆ ನಡೆಸಿದ್ರು. ಪಂಜ್ ಹಿಡಿದು ಅಂಬೇಡ್ಕರ್ಗೆ ಜೈಕಾರ ಹಾಕಿ ದಲಿತ ಸಿಎಂಗೆ ಒತ್ತಾಯಿಸಲಾಯಿತು. ಮುಜರಾಯಿ ಇಲಾಖೆ ತಿದ್ದುಪಡಿ ಬಿಲ್ಗೆ ರಾಜ್ಯಪಾಲರ ಅನುಮೋದನೆ ಸಿಕ್ಕಿದೆ. ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಅಂಗೀಕೃತವಾಗಿದ್ದ ಮುಜರಾಯಿ ಇಲಾಖೆಯ ತಿದ್ದುಪಡಿ ಬಿಲ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸಚಿವ ರಾಮಲಿಂಗಾರೆಡ್ಡಿ ಪ್ರಯತ್ನದಿಂದ ಈ ಮಹತ್ವದ ಬಿಲ್ ಅಂಗೀಕಾರಗೊಂಡಿದ್ದು ದೇವಾಲಯಗಳ ಅಭಿವೃದ್ಧಿ ಹಾಗೂ ಧಾರ್ಮಿಕ ಆಚರಣೆಗಳಿಗೆ ಮತ್ತಷ್ಟು ಉತ್ತೇಜನ ದೊರೆಯಲಿದೆ. ಶ್ರೀ ಚಾಮುಂಡೇಶ್ವರಿ, ರೇಣುಕಾ ಯಲ್ಲಮ್ಮ, ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ, ಹುಲಿಗಮ್ಮ, ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರಗಳ ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ಈ ತಿದ್ದುಪಡಿ ಅನ್ವಯ ಆಗಲಿದೆ. ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಗ್ಯಾರಂಟಿ ಯೋಜನೆ ಹೊರತಾಗಿ ಕಳೆದ 3 ವರ್ಷಗಳಿಂದ 2583 ಕೋಟಿ ಅನುದಾನ ಬಂದಿದೆ ಅಂತ ಶಾಸಕ ಕೊತ್ತೂರು ಮಂಜುನಾಥ್ ಮಾಹಿತಿ ಕೊಟ್ಟಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮರೀಚಿಕೆ ಎಂಬ ಜೆಡಿಎಸ್ ಬಿಜೆಪಿ ಆರೋಪ ಹಿನ್ನೆಲೆ ಪತ್ರಿಕಾಗೋಷ್ಠಿ ಕರೆದು ಅಭಿವೃದ್ಧಿ ಬಗ್ಗೆ ಶಾಸಕ ಮಂಜುನಾಥ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಹಾಗೂ ಆತಂಕದಿಂದ ಜನ ಪೆಟ್ರೋಲ್ ಡೀಸೆಲ್ಗಾಗಿ ಮುಗಿಬಿದ್ದಿದ್ದಾರೆ. ನಗರದ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳೋಕೆ ನೂಕುನುಗ್ಗಲು ಉಂಟಾಗಿದ್ದು ನಗರದ ಪೆಟ್ರೋಲ್ ಬಂಕ್ಗಳಲ್ಲಿ ಸಿಬ್ಬಂದಿ ಜೊತೆ ವಾಗ್ವಾದ ನಡೆಯಲಾಗಿದೆ. ಕೃಷಿ ಚಟುವಟಿಕೆ ಆರಂಭವಾದ ಹಿನ್ನೆಲೆ ಡೀಸೆಲ್ಗೆ ಬೇಡಿಕೆ ಹೆಚ್ಚಾಗಿದೆ. ಕ್ಯಾನ್ಗಳನ್ನು ಹಿಡ್ಕೊಂಡು ಬಂಕ್ಗಳ ಮುಂದೆ ರೈತರು ಲಗ್ಗೆ ಇಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ತೈಲ ತುಂಬಿಸೋಕೆ ಹರಸಾಹಸ ಪಡ್ತಿದ್ದಾರೆ. 60 ವರ್ಷ ಪೂರೈಸಿರುವಂತಹ ಕರ್ನಾಟಕ ಮೌಂಟೇನಿಯರಿಂಗ್ ಅಸೋಸಿಯೇಷನ್ ಕಡೆಯಿಂದ ಮೌಂಟ್ ಎವರೆಸ್ಟ್ ಚಾರಣಕ್ಕೆ ತೆರಳಿದ್ದ ಬೆಂಗಳೂರಿನ ಸಹಕಾರ ನಗರದ ಸಂತೋಷ್ ದೇವರಾಜಪ್ಪ ಹಾಗೂ ಜಯಚಾಮರಾಜಪುರದ ಪ್ರೊಫೆಸರ್ ಡಾಕ್ಟರ್ ಚಿನ್ಮಯಿ ತ್ರಿಶೂಲ ಮೂರ್ತಿ ಯಶಸ್ವಿಯಾಗಿ ಚಾರಣ ಮುಗಿಸಿ ವಾಪಸ್ಸಾಗಿದ್ದಾರೆ. ನಿನ್ನೆ ಬೆಂಗಳೂರಿಗೆ ಆಗಮಿಸಿದ ಚಾರಣಿಗರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ವಿವಿಧ ಸಂಘಟನೆಗಳು ಹಾಗೂ ಸಹಕಾರ ನಗರದ ಜನರು ಅದ್ದೂರಿಯಾಗಿ ಸಂತೋಷ್ ಹಾಗೂ ಡಾಕ್ಟರ್ ಚಿನ್ಮಯಿ ತ್ರಿಶೂಲ ಮೂರ್ತಿಯವರನ್ನ ಸನ್ಮಾನಿಸಿದರು. ಇವತ್ತು ಬಕ್ರೀದ್ ಹಬ್ಬ ಹಿನ್ನೆಲೆ ಹುಬ್ಬಳ್ಳಿಯಲ್ಲಿ ಪೊಲೀಸರಿಂದ ರೂಟ್ ಮಾರ್ಚ್ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಕಮಿಷನರೇಟ್ ವತಿಯಿಂದ ರೂಟ್ ಮಾರ್ಚ್ ನಡೆಸಲಾಗಿದೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಿಂದ ಆರಂಭವಾಗಿ ಕೊಪ್ಪಿಕರ್ ರೋಡ್, ದಾಜಿಬಾನ ಪೇಟ್, ಹಳೆ ಹುಬ್ಬಳ್ಳಿ, ದುರ್ಗದ ಬೈಲ್ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ರೂಟ್ ಮಾರ್ಚ್ ಸಾಯಿತು. ಇನ್ನು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ.
ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ರಾಜಕೀಯ ಬ್ಯಾನರ್ಗಳು ಗಮನ ಸೆಳೀತಾ ಇದೆ. ಕೊಪ್ಪಳದಲ್ಲಿ ಹಿಟ್ನಾಳ್ ಕುಟುಂಬದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದರೂ ಬಕ್ರೀದ್ ಶುಭಾಶಯ ಕೋರೋ ಬ್ಯಾನರ್ನಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಫೋಟೋ ಇದೆ. ಇಕ್ಬಾಲ್ ಅನ್ಸಾರಿ ಫೋಟೋ ಇರುವ ಬ್ಯಾನರ್ ಅನ್ನು ಶಾಸಕ ರಾಘವೇಂದ್ರ ಹಾಗೂ ರಾಜಶೇಖರ್ ಹಿಟ್ನಾಳ್ ಹಾಕಿಸಿದ್ದಾರೆ. 2028 ಚುನಾವಣೆಯಲ್ಲಿ ಇಕ್ಬಾಲ್ ಅನ್ಸಾರಿ ಪುತ್ರ ಇಮ್ತಿಯಾಜ್ ಅನ್ಸಾರಿ ಸ್ಪರ್ಧಿಸುತ್ತಾರೆ ಅನ್ನೋ ವದಂತಿ ಕೂಡ ಇದೆ. ಈ ಮಧ್ಯೆ ಅನ್ಸಾರಿ ಬೆಂಬಲಿಗರು ಇಮ್ತಿಯಾಜ್ ಅವರ ಫೋಟೋ ಇರುವಂತಹ ಬ್ಯಾನರ್ನೊಂದಿಗೆ ಶುಭಾಶಯ ಕೋರಿದ್ದಾರೆ. ಕೊಪ್ಪಳದ ಈದ್ಗಾ ಮೈದಾನದಲ್ಲಿ ಹಾಕಿರುವ ಈ ಬ್ಯಾನರ್ಗಳು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. 300 ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲನೆ ನಡೆಸಿ ಅಂತಾರಾಜ್ಯ ಕುಖ್ಯಾತ ಕಳ್ಳನನ್ನ ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಪೊಲೀಸರು ಬಂಧಿಸಿದ್ದಾರೆ. ಕದ್ದ ಬೈಕ್ನಲ್ಲೇ ಸರಗಳ್ಳತನ ಮಾಡಿದ್ದ ಜೈಪುರ ಮೂಲದ 22 ವರ್ಷದ ವಿಕಿ ಬಗರಿಯ ಮಹಿಳೆಯ ಮಾಂಗಲ್ಯ ಸರ ಕದ್ದು ಎಸ್ಕೇಪ್ ಆಗಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಕೊನೆಗೂ ಕುಖ್ಯಾತ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ 4.5 ಲಕ್ಷ ಮೌಲ್ಯದ ಚಿನ್ನದ ಸರ, 3 ಲಕ್ಷ ಮೌಲ್ಯದ ಕಾರು ಹಾಗೂ ಬೈಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಕಚೇರಿಯಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಸಹಿ ನಕಲಿ ಹಾಗೂ ಫೋರ್ಜರಿ ದಾಖಲೆ ಸೃಷ್ಟಿಯಾಗಿದೆ ಅಂತ ಮಾಲೂರು ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಈ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡುವಂತೆ ಕರವೇ ಸಮರ ಸೇನೆ ಸಂಘಟನೆ ಮುಖಂಡರು ಒತ್ತಾಯಿಸಿದ್ದಾರೆ. ಭೂ ದಾಖಲೆಗಳ ನಿರ್ದೇಶಕರು ಹಾಗೂ ಅಪರ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದು ರಾಜ್ಯಾಧ್ಯಕ್ಷ ಸೋಮಶೇಖರ್ ಫೋರ್ಜರಿ ಸಹಿ ಪ್ರಕರಣದಲ್ಲಿ ರೆಕಾರ್ಡ್ ರೂಮ್ ಸೂಪರ್ವೈಸರ್ ರವಿಕುಮಾರ್ ಹಾಗೂ ಸರ್ವೇಯರ್ ಮಂಜುನಾಥ್ರನ್ನ ತನಿಖೆಗೆ ಒಳಪಡಿಸುವಂತೆ ಒತ್ತಾಯಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಿಂದ ಆಯೋಜನೆ ಮಾಡಲಾಗಿದ್ದ 16 ದಿನಗಳ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ತೆರೆ ಬಿದ್ದಿದೆ. ಈ ಮೇಳದಲ್ಲಿ 3.30 ಕೋಟಿಗೂ ಹೆಚ್ಚಿನ ವಹಿವಾಟು ನಡೆದು ದಾಖಲೆಯನ್ನು ಬರೆದಿದೆ. ಮಾವು ಬೆಳೆಯುವ ರೈತರಿಗೆ ನೇರ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ 10ನೇ ವರ್ಷದ ಮಾವು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಮೇ 12ರಿಂದ ಮೇ 27ರವರೆಗೆ 16 ದಿನಗಳ ಕಾಲ ತೋಟಗಾರಿಕೆ ಜಂಟಿ ನಿರ್ದೇಶಕರ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಕೋಟೆ ಮಾರಮ್ಮನ ಕೆಂಡೋತ್ಸವ ಅದ್ದೂರಿಯಾಗಿ ನಡೆಯಿತು. ಇತಿಹಾಸ ಪ್ರಸಿದ್ಧ ಈ ಕೊಂಡಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ತಾಯಿ ಮಾರಮ್ಮನ ಕೃಪೆಗೆ ಪಾತ್ರರಾಗಿದ್ದಾರೆ.